ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಶಾಲೆಗೆ ಅಕ್ಷರ ಕಲಿಯಲು ಬರುವಂತಹ ಬಡ ಮಕ್ಕಳಿಗೆ ಸರ್ಕಾರ ಬಿಸಿಯೂಟವನ್ನು ಜಾರಿಗೆ ತಂದಿದೆ. ಆದರೆ ಇದೇ ಯೋಜನೆ ಈಗ ಮಕ್ಕಳ ಜೀವಕ್ಕೆ ಕಂಟಕವಾಗ್ತಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕಾದಂತಹ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದಾಗಿ ಮಕ್ಕಳು ವಿಷಯುಕ್ತ ಆಹಾರವನ್ನು ಸೇವಿಸುವಂತಹ ಪರಿಸ್ಥಿತಿ ಬಂದಿದೆ. TV9 ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಆಹಾರ ಪೂರೈಕೆದಾರರಿಗೆ ನೋಟಿಸ್ ನೀಡಿ ವಾರ್ನ್ ಮಾಡಲಾಗಿದೆ. ಗೋಧಿಯಲ್ಲೂ ಪಿತಗುಡ್ತಿರೋ ಹುಳು, ಬೇಳೆಯಲ್ಲೂ ಹುಳು, ಬಿಸಿಯೂಟದಲ್ಲೂ ಹರಿದಾಡ್ತಿರೋ ನುಸಿ. ಅಬ್ಬಬ್ಬ, ಎಲ್ಲಿ ನೋಡಿದ್ರಲ್ಲೂ ಶಾಲಾ ಮಕ್ಕಳಿಗೆ ನೀಡ್ತಿರೋ ಆಹಾರದಲ್ಲಿ ಬರೀ ಹುಳುಗಳೇ ಇವೆ. ಬಿಸಿಯೂಟದಲ್ಲಿ ಹುಳು, ಮಣ್ಣಲ್ಲಿ ಬೇಳೆ ಮುಚ್ಚಿದ ಶಿಕ್ಷಕರು. TV9 ವರದಿ ಇಂಪ್ಯಾಕ್ಟ್, ಧಾನ್ಯ ಪೂರೈಸೋ ಗುತ್ತಿಗೆದಾರರಿಗೆ ನೋಟಿಸ್. ಬಿಸಿಯೂಟದಲ್ಲಿ ಹುಳು, ಬಿಸಿಯೂಟದ ಧಾನ್ಯಗಳಲ್ಲೂ ಹುಳುಗಳದ್ದೇ ದರ್ಬಾರ್. ಹುಳು ಬಿದ್ದ ಬೇಳೆಕಾಳು ಮಣ್ಣಲ್ಲಿ ಮುಚ್ಚಿರೋದು ದಾವಣಗೆರೆ ಜಿಲ್ಲೆ ಪಾಮೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ. 100 ಕ್ವಿಂಟಲ್ ಬೇಳೆಕಾಳು ಮಣ್ಣು ಪಾಲಾಗಿದೆ. ಈ ಬಗ್ಗೆ TV9 ವರದಿ ಮಾಡಿದ್ದೇ ತಡ ಎಚ್ಚೆತ್ತ ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ್ ವಿಠಲ್ರಾವ್ ಅಕ್ಷರ ದಾಸೋಹಕ್ಕೆ ಬೇಳೆ ಪೂರೈಸುತ್ತಿರೋ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದ್ದಾರೆ. ಈಗಲೇ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೇಂಟನ್ನು ಬಂದಿದೆ. ಆಮೇಲೆ ಒಂದು ನ್ಯೂಸಲ್ಲಿನೂ ಬಂದಿತ್ತು, ಬೆಳೆಯಲ್ಲಿ ಹುಳ ಸಿಕ್ಕಿದೆ ಅಂತ ಬಿಸಿ ಊಟದಲ್ಲಿ. ಸೊ ಸ್ಟೇಟಿಂದ ಟೆಂಡರ್ ಆಗಿರೋದ್ರಿಂದ ಸ್ಟೇಟ್ ಲೆವೆಲಲ್ಲಿ ಆ ಕಾಂಟ್ರಾಕ್ಟರ್ಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಅಥವಾ ಏನು ಮುಂದಿನ ಕ್ರಮ ಕೈಗೊಳ್ಳೋದು ಅವರು ಮಾಡ್ತಾರೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಈ ಥರ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಈಗಲೇ ಕಾಂಟ್ರಾಕ್ಟರ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಮಕ್ಕಳ ಬಿಸಿಯೂಟಕ್ಕೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ. TV9 ಬಿಗ್ ಇಂಪ್ಯಾಕ್ಟ್, ಆಹಾರ ಸ್ಯಾಂಪಲ್ ಸಂಗ್ರಹ. ಇನ್ನು ರಾಯಚೂರಿನ ಜಹೀರಾಬಾದ್ ಸರ್ಕಾರಿ ಶಾಲೆ ಬಿಸಿಯೂಟಕ್ಕೆ ಕಳಪೆ ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆಯಾಗ್ತಿದೆ. TV9 ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಫುಡ್ ಸೇಫ್ಟಿ ತಂಡ ಆಹಾರ ಧಾನ್ಯದ ಸ್ಯಾಂಪಲ್ ಸಂಗ್ರಹಿಸಿತ್ತು. ಬಿಸಿಯೂಟಕ್ಕೆ ಆಹಾರ ಧಾನ್ಯ ಪೂರೈಸೋ ಅಕ್ಷರ ದಾಸೋಹ ಅಧಿಕಾರಿ ಮತ್ತು ಬಿಇಒ ಶಾಲೆಗೆ ದೌಡಾಯಿಸಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಹೇಳಿದಾಗೆ ಡೀಪ್ ಕ್ಲೀನ್ ಮಾಡಿದರೆ ಬಳಕೆ ಮಾಡಿದರೆ ಚೆನ್ನಾಗಿರ್ತದೆ. ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಮತ್ತು ಅವ್ರಿಗೆ ಹೇಳಿದ್ವಿ ಆ ಥರ ಏನಿದ್ರೆ ಒಂದು ಬದಲಾವಣೆ ಮಾಡಿಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್. ಮುಂದೆ ಈ ಥರದ್ದು ಆಗಲಾರ್ದಂಗೆ ನೋಡ್ಕೊಳ್ತೀವಿ ಸರ್. ಇನ್ನು ಕೊಪ್ಪಳ ಜಿಲ್ಲೆಯ ಬಿಸರಹಳ್ಳಿ, ಹೊಸನಿಂಗಾಪುರ, ಕುವೆಂಪು ಶಾಲೆ, ಹೂವಿನಹಾಳ ಶಾಲೆ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿವೆ. TV9 ವಿಸ್ತೃತ ವರದಿ ಬಳಿಕ ಎಚ್ಚೆತ್ತ ಆಹಾರ ಸುರಕ್ಷತಾ ಅಧಿಕಾರಿಗಳು ಅಕ್ಕಿ, ಗೋಧಿ, ಬೇಳೆಗಳನ್ನ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಆಹಾರ ಕಳಪೆ ಅನ್ನೋದು ಗೊತ್ತಾದ್ರೆ JMFC ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ವಿಜಯನಗರದಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಕಿಯಲ್ಲಿ ರಾಶಿ ಹುಳು ಪತ್ತೆಯಾಗಿದೆ. TV9 ವರದಿ ಬಳಿಕ ಎಚ್ಚೆತ್ತ ಮಿಡ್ ಡೇ ಮೀಲ್ಸ್ ವಿಭಾಗದ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್, ರಾಮನಗರ ಬಿಇಒ ಸೋಮಲಿಂಗಯ್ಯ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳ್ಳಾರಿ ತಾಲೂಕಿನ ಯರ್ರಗುಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆಹಾರ ಧಾನ್ಯಗಳಲ್ಲಿ ಹುಳು ಪತ್ತೆಯಾಗಿದೆ. TV9ನಲ್ಲಿ ವರದಿ ಬಿತ್ತಾರವಾಗುತ್ತಿದ್ದಂತೆ ಅಲರ್ಟ್ ಆದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತೆ ಕಾರ್ಯಕರ್ತೆಯನ್ನ ಅಮಾನತು ಮಾಡಿದ್ದಾರೆ. ಆಹಾರ ಪೂರೈಸೋರು, ಅಂಗನವಾಡಿ ಮೇಲ್ವಿಚಾರಕರು ಹಾಗೂ CDPO ಮೇಲೂ ಕ್ರಮ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್ TV9.